ಈಗ ಪ್ರಥಮವಾಗಿ ಆಡಳಿತ ಮಂಡಳಿಗೆ ಆಯ್ಕೆಯಾದಂಥ ಸರ್ವ ಸದಸ್ಯರಿಂದ ನಿರ್ದೇಶಕರಿಂದ ಕಬ್ಬಿ ಕತ್ತಿ ಅವರಿಗೆ ಶ್ರೀ ಪೂಜ್ಯರಿಂದ ಸನ್ಮಾನ. ಅದರಂತೆ ಪಾಟೀಲ್ ಕಲಗೌಡ ಬಸಗೌಡ ಹಾಗೂ ಪಾಟೀಲ್ ವಿನಯಗೌಡ ಅಪ್ಪಯ್ಯಗೌಡ, ಮಧುವಾಲ್ ಶಿವನಗೌಡ ಸತ್ಯಪ್ಪ, ಮಹಾವೀರ್ ವಸಂತ್ ಇರಸ್ಗಿ, ಮುಡಸಿ ಶಿವಾನಂದ್ ಶಿವಪುತ್ರ, ಮುಂದೋಳಿ ಲಕ್ಷ್ಮಣ್ ಬಸವರಾಜ್, ವಾಶಿದಾರ್ ಕೆಂಪಣ್ಣ ಸಾತಪ್ಪ ಹಾಗೂ ಕ್ಷೀರಸಾಗರ್ ಮಹಾದೇವ್ ಬಾಬು. ನಾಯ್ಕವಾಡಿ ಮೆಹಬೂಬ್ ಹಾಗೂ ಸತ್ಯಪ್ಪ ನಾಯ್ಕ್, ಮಂಗಲ್ ಮುಡಗಿ, ಗಜಾನಂದ್ ಕೊಳವಿ, ಸನ್ನಾಯ್ಕ್, ಬಸವಣ್ಣಿ ಲಕ್ಕಪ್ಪು ಈ ಎಲ್ಲ ನಿರ್ದೇಶಕರಿಗೆ ಪೂಜ್ಯರಿಂದ ಸನ್ಮಾನ. ಅದರಂತೆ ರಾಷ್ಟ್ರದಲ್ಲಿ ಏಕೈಕ ಸಂಸ್ಥೆಯಾದಂಥ ಸಹಕಾರಿ ತತ್ವದಲ್ಲಿ ವಿದ್ಯುತ್ ಸರಬರಾಜು ಮಾಡತಕ್ಕಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಐತಿಹಾಸಿಕವಾಗಿ ಗೆಲುವನ್ನು ಸಾಧಿಸಂತ 15 ಜನ ನಿರ್ದೇಶಕರಿಗೆ ಹಿರೇಮಠದಿಂದ ಸನ್ಮಾನ ಹಾಗೂ ಸತ್ಕಾರ. ಪೂಜ್ಯರವರು ತಮ್ಮ ಹಸ್ತದಿಂದ ಎಲ್ಲರಿಗೆ ಹಾರೈಸುತ್ತಾ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯಿಂದ ಅವರೆಲ್ಲರನ್ನ ಸ್ವಾಗತಿಸ್ತಾರೆ. ಹೀಗೆ ಕೆಂಪಣ್ಣ ದೇಸಾಯಿ ಅವರಿಗೆ ಪೂಜ್ಯರವರು ಸನ್ಮಾನಿಸ್ತಾ ಇದ್ದಾರೆ. ಪೂಜ್ಯರವರು ತಮ್ಮೆಲ್ಲರನ್ನ ಸತ್ಕರಿಸಿ ಆಶೀರ್ವದಿಸುವುದರೊಂದಿಗೆ ತಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯುತವಾದಂತ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ಜನರು ತಮ್ಮ ನಿರೀಕ್ಷೆ ಇದ್ದಂತೆ ತಮ್ಮೆಲ್ಲರೂ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ನಮ್ಮ ಹುಕ್ಕೇರಿ ಭಾಗದ ತಾಲೂಕಿನ ಎಲ್ಲ ಸರ್ವ ನಾಗರಿಕರಿಗೆ ತಮ್ಮ ಅತ್ಯುನ್ನತವಾದಂತಹ ಸೇವೆಯನ್ನು ಸಲ್ಲಿಸಿ ಅಂತಕ್ಕಂಥ ಎಲ್ಲ ಭರವಸೆಯೊಂದಿಗೆ ನಾವೆಲ್ಲರೂ ಕೂತು ನಿಂತಿದ್ದೇವೆ. ಅದರಂತೆ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸ್ಥಾನಿಕ ಅಭಿಯಂತರಾದಂತ ಶ್ರೀ ಕಮಲಾಪುರ ಸಾಹೇಬ್ರವರು ಪೂಜಾರವರಿಂದ ಸನ್ಮಾನವನ್ನ ಸತ್ಕಾರವನ್ನ ಸ್ವೀಕರಿಸಬೇಕು.
मोबाइल अटेंड बड़ा हिंसा सको ಇಲ್ಲಿ ಲಂಕೆಪ್ಪಗಳು ಬಂದಿದ್ದಾರೆ ಈಗಾಗಲೇ ಅವರಿಗೆ ಶ್ರೀಗಳಿಂದ ಸನ್ಮಾನ. ಅದರಂತೆ ಈ ಚುನಾವಣೆಯಲ್ಲಿ ಅವಿರತವಾಗಿ ಶ್ರಮಿಸಿ ಇನ್ನು ಮುಂದೆ ನಮ್ಮ ಆಯ್ಕೆಯಾದಂತ ಚುನಾವಣೆ ಆಯ್ಕೆಯಾದಂತ ನಿರ್ದೇಶಕರ ವತಿಯಿಂದ ಶ್ರೀಮಠದ ಪೂಜ್ಯರವರಿಗೆ ಸನ್ಮಾನ. ಎಲ್ಲರೂ ಒಟ್ಟಿಗೆ ಒಂದು ಭಾವಚಿತ್ರಕ್ಕೆ ಅನುಕೂಲ ಮಾಡಿ ಎಲ್ಲರೂ ಇನ್ನು ಮುಂದೆ ಭಾವಚಿತ್ರ ತೆಗೆತಕ್ಕಂಥ ಕಾರ್ಯಕ್ರಮ ಕೊನೆಗೊಂಡ ನಂತರ ಎಲ್ಲ ಆಡಳಿತ ಮಂಡಳಿಗೆ ಆಯ್ಕೆಯಾದಂತ ಸರ್ವ ಸದಸ್ಯರಿಂದ ಹಿರೇಮಠದ ಪೂಜೆಯವರಿಗೆ ಸತ್ಕಾರ ಹಾಗೂ ಸನ್ಮಾನ. ಸರ್ವ ಸದಸ್ಯರು ನಿರ್ದೇಶಕರು ಪೂಜೆಯವರಿಗೆ ಗೌರವವನ್ನು ಅರ್ಪಿಸತಕ್ಕಂತ ಕೇಳ್ಕೊಳ್ತಾ ಇದ್ದೀನಿ. ಮಳೆ ಕರೆಕ್ಟ್ ಬರುತ್ತೆ. ಸ್ವಲ್ಪ ಹೇಳ್ತಾರೆ ಯಾರು
ಶ್ರೀ ಶಿವನಗೌಡ ಮಧವಾಲ್ ಅವರಿಗೆ ಶ್ರೀಗಣಿತ ಒಂದು ಸನ್ಮಾನ ಹಾಗೂ ಸತ್ಕಾರ. ಹಿರೇಮಠದೊಳಗೆ ಅಜ್ಜಾದ ಸಾಧನೆವಾಗ ನಮಗೆಲ್ಲ ಅವರು ಸತ್ಕಾರ ಮಾಡಿದ್ದಾರೆ. ಅದಕ್ಕೆ ಅಜ್ಜಾರಿಗೆ ಮಧ್ಯಮದೊಳಗೆ ಧನ್ಯವಾದಗಳು. ನಾ ಈ 2ನೇ ಸಲ ಅಜ್ಜಾರ ಕಡೆ ಈ ಟೈಮ್ ಒಳಗೆ ಸತ್ಕಾರ ಮಾಡಿಸ್ಕೊಂಡು 2 ಟೈಮ್ ದಸರಾ ಮಾಡಿಸ್ಕೊಂಡು. ಯಾಕಂದ್ರೆ ದಸರಾ ಮುಸ್ಲಿಂ ಸಂಘಕ್ಕೆ ಬಹಳ ಲಕ್ಕಿ ಐತಿ. ಈ 2 ಸಲ ನಾವು ಇಲ್ಲಿ ಅಜ್ಜಾರ ಕಡೆ ಬಂದು ದಸರಾ ಅವಾಗೆಲ್ಲ ಸತ್ಕಾರ ಮಾಡ್ತೀವಿ. ವೇದಿಕೆಯಲ್ಲಿರುವ ನಮ್ಮ ಸಂಘದ ಎಲ್ಲ ಡೈರೆಕ್ಟರ್ಗಳೇ ಹಾಗೂ ಕೇರಿ ಗ್ರಾಮದ ಎಲ್ಲ ಹಿರಿಯರೇ, ಗ್ರಾಮಸ್ಥರೇ, ಪತ್ರಕರ್ತರು, ಈ ಜಯ ಮೊಟ್ಟ ಮೊದಲಾಗಿ ರೈತರಿಗೆ, ಸಂಘದ ಸದಸ್ಯರಿಗೆ, ತಾಲೂಕಿನ ಜನತೆಗೆ ನಾವು ಈ ಜಯವನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. 2ನೇದು ಅಂದರೆ ಉಮೇಶನ ಕತ್ತಿಯವರು, ಎ ಬಿ ಪಾಟೀಲ್ ಸಾಹೇಬರು ಹಾಗೂ ಮುಖ್ಯನ ಕತ್ತಿಯವರಿಗೆ ಜಯ ಅವರಿಂದ ಆಗಿದೆ. ನಾವು ಅವ್ರ ಜೊತೆ ನಾವೆಲ್ಲರೂ ಅವ್ರ ಜೊತೆ ನಿಂತಿದ್ವಿ. ಬಟ್ ಫ್ರಂಟ್ ಲೈನ್ ಬ್ಯಾಟ್ಸ್ಮನ್ ಅವರೇ ಇದ್ರು. ನಾವೆಲ್ಲ ಈಗ 4ನೇದು 5ನೇದು 6ನೇದು ಹೀಗಿದ್ವಿ. ಬಟ್ ಇವತ್ತು ಅವ್ರನ್ನ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಈ ಗೆಲುವು ನಮ್ಮ ಕೇಂದ್ರ ತಾಲೂಕಿನ ಮಹಾಜನತೆ ಹಾಗೂ ನಮ್ಮ ನಾಯಕರಿಗೆ ಎಲ್ಲರಿಗೂ ಸಲ್ಲಿಸುತ್ತೆ. ಈ ಸಲ ಅವ್ರೇನು ಅಂತ ಇದ್ರು, ವಿರುದ್ಧ ಜೊತೆ ನಾವು ಮಾಡೇವಿ, ಅಲ್ಲಿ ಮಾಡೇವಿ, ಇಲ್ಲಿ ಮಾಡೇವಿ. ಅವರ ಏನು ಮಾಡಿದಂದ್ರೆ ಪಂಚಾಯತಿ ನಮಗೇನು ಅಂತ ಪಂಚಾಯತ್ ಅದ, ಜಿಲ್ಲಾ ಪಂಚಾಯತಿ ಡಿಪಾರ್ಟ್ಮೆಂಟ್ ಏನು ನಮಗೆ 11 ಕೋಟಿ ರೂಪಾಯಿ ನಮಗೆ ಕೊಡಬೇಕಾಗಿ. ಅಂದರೆ ನಮ್ಮ ಈ ಲೈಟ್ ಕಂಬ ಸ್ಟ್ರೀಟ್ ಲೈಟ್ ಎಲೆಕ್ಟ್ರಿಫಿಕೇಶನ್ ಇರ್ತೈತಿ, ವಿದ್ಯುತ್ ಬಿಲ್ ಬಾಕಿ ಅದನ್ನು ಕೊಡಬೇಕಾಗಿತ್ತು. ಅದರೊಳಗಿಂದ 3 ಕೋಟಿ ರೂಪಾಯಿ ತೆಗೆದ ಎಲ್ಲಿ ಮುಳ್ಳೊಳ್ಳಿ ರಸ್ತಾಕ ಮೇನ್ ರಸ್ತಾಗೆ ಅವರ ನಿರಂತರ ಜೊತೆ ಮಾಡಿಕೊಂಡು ನಾವು ಮಾಡಿದ್ರು ಅದು. ಬಟ್ ಈಗ ನಿನ್ನೆ ಅಲ್ಲಿ ಮೀಟಿಂಗ್ ಹಾಲ್ ಹೋಗಿದ್ದಾಗ ಸಣ್ಣ ಸಾವುಕಾರ ನಿಮ್ನಾಥ್ ಕರೆದ ನಾವೆಲ್ಲರೂ ಇದ್ವು. ಇನ್ನೊಂದು ಈ ಸಲ ಒಟ್ಟು ನಿರಂತರ ಜೊತೆ ಮಾಡಬೇಕು ಅಂತ ನಮ್ಮನ್ನು ಹೇಳಿದ್ರು. ಅವಾಗ ಮುಂಚೆ ಈ ಸಲ ಮಳೆ ಬಿಡೋಣ ಅಂತ ಮಾತನ್ನ ನಾವೆಲ್ಲ ಆಯ್ಕೆಯಾಗಿರುವಂಥ ಎಲ್ಲ ಡೈರೆಕ್ಟರ್ಗಳು ಕೂಡ ನಾವು ಒಪ್ಪಿಗೆ ಪಟ್ಟಿದ್ವಿ ಅಲ್ಲೇ. ಸೊ ಈ ಸಲ ನಾವು ಏನು ದೊಡ್ಡ ಪಟ್ಟಿಗಳನ್ನು 15,000 ಮನೆಗಳೇನದ ಅದಕ್ಕೆ ನಾವು ನಿರಂತರ ಜೊತೆಯನ್ನ ಪ್ರತಿಯೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತು ಇನ್ನೇನಾದ್ರೂ ಈ ನಮ್ಮ ಸಂಘದಿಂದ ಜನರಿಗೆ ಏನಾದರೂ ಉಪಯೋಗ ಮಾಡುವಂಥ ಏನಾದರೂ ಇದ್ರೂ ಅದನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಮಟ್ಟ ಏನೇನು ನಾವು 1 ತಿಂಗಳು ಅಥವಾ 20 ದಿವಸ ನಾವು ಏನೇನು ಕೇಳಿದ್ವಿ, ದಬ್ಬಾಳಿಕೆನೂ ನೋಡಿದ್ವಿ, ಗುಂಡಾಗಿರಿದ್ರು ನೋಡಿದ್ವಿ, ಆ ಎಲೆಕ್ಷನ್ ದಿವಸನೂ ನಾವು ನೋಡಿದ್ವಿ. ಅಂದ್ರೆ ಇವತ್ತು ಬೇರೆ ತಾಲೂಕಿನ ಜನ ನಮ್ಮ ಕಡೆ ಬಂದು ಏನಾಗತ್ತಂದ್ರೆ ಸರ್ಕಾರ ನಿಮ್ಮ ತಾಲೂಕಿನ ಜನ ಕೈ ಹಿಡಿದ್ರು ಹಂಗ ನಾವು ನಿಮ್ ಕೈ ಹಿಡಿತೀವಿ, ನೀವು ನಮ್ಮ ತಾಲೂಕಿಗೆ ಬರ್ರಿ, ಯಾಕಪ್ಪ ನಾವ್ಯಾಕೆ ಬರ್ಬೇಕು ಅಂತ ಕೇಳಿದ್ರು. ಯಾಕಂದ್ರೆ ಈ ದಬ್ಬಾಳಿಕೆ ಎಲ್ಲ ಕಡೆ ಭಾಳ ಆಗಿದೆ. ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ಸರಿಯಾದ ರಸ್ತೆಗಳು, ಕುಡಿಯುವ ನೀರಾಗಲಿ, ಸರಿಯಾದ ವಾತಾವರಣ ಅಂಥದ್ದು ಏನೂ ನಮ್ಮಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ಇವತ್ತರ ನಾವು ಬರುತ್ತಿದ್ದ ಒಂದು ತಾಸು ಮಾತ್ರ ಒಬ್ಬ ಜೋಡ ಕೂತಿದ್ದೇವೆ, ಅವ್ರು ಹೇಳಕತ್ತಾರೆ. ಸೊ ಹಂಗೆ ಭಾಳ ಕಡೆಯಿಂದ ನಿಮಗೆ ಕರೆಗಳು ಬರ್ತಾ ಇದ್ವಿ, ಮಂದಿ ಬಂದು ಭೇಟಿ ಆಗುತ್ತೆ. ಸೊ ಈ ಜಯ ಇಲ್ಲೇ ನಿಲ್ಸಕ್ಕೆ ಹೋಗ್ಬೇಡ್ರಿ, ಇದನ್ನ ಕಂಟಿನ್ಯೂ ಮಾಡ್ರಿ ಅನ್ನುವಂಥ ಮಾತನ್ನ ಅದರ ನೆಕ್ಸ್ಟ್ ಸ್ಟೆಪ್ ನೀವು DCC ಬ್ಯಾಂಕ್ನ ತಗೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದನ್ನು ಕೂಡ ನಾವು ಈ ಹಿರೇಮಠದ ಏನು ಆವರಣವನ್ನು ಕೊಟ್ಟಿದ್ದೀವಿ ಅಲ್ಲಿಂದ ನಾನು ಹೇಳ್ತೀನಿ, ನಾವು ಡೆಫಿನೆಟ್ಲಿ ಆಗಿ ಈ ಕಾರ್ಯ ಇಲ್ಲೇ ಮುಗಿಯಲ್ಲ, ಇದು ಪ್ರಾರಂಭ ಅನ್ನೋದು ಮಾತನ್ನೇ ಸಂದರ್ಭ ಹೇಳಕ್ ಬಯಸ್ತೇನೆ. ಸೊ ಹುಕ್ಕೇರಿ ತಾಲೂಕು ಜನತೆಗೆ ಇನ್ನು ಮುಂದೆ ನಾವು ಹಿಂದೆ ಸೇವೆ ಮಾಡ್ಕೊಂಡು ಬಂದಿದ್ದು ಅದ ಪ್ರಾಮಾಣಿಕ ಪ್ರಯತ್ನ ಇನ್ನು ಮುಂದೆ ಕೂಡ ಒರೆಯುತ್ತೆ ಅನ್ನೋ ಮಾತನ್ನು ಹೇಳಿ
ಈಗ ವಿನಯ್ ಪಾಟೀಲ್ ಇರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇವತ್ತು ಶ್ರೀಗಳು ನಮ್ಮನ್ನು ಎಲ್ಲರನ್ನೂ ಕರೆದು ಒಂದು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡ. ಇದು ನಮ್ಮಲ್ಲಿರ್ತಕ್ಕಂಥ ಜನ ಏನು ನಮ್ಮ ಮೇಲೆ ವಿಶ್ವಾಸ, ಒಂದು ಪ್ರೀತಿಯನ್ನು ಇಟ್ಟಾರಲ್ಲ, ಅದು ಮತ್ತೆ ಒಂದು ಜವಾಬ್ದಾರಿ ಹೆಚ್ಚು ಮಾಡೋದಾಗೈತಿ. ಯಾಕಪ್ಪ ಅಂತಂದ್ರೆ ನೀವು ನೋಡಿರ್ಬೇಕು, ಗಮನಿಸಿರ್ಬೇಕು, ಸುಮಾರಾಗಿ ಒಂದು 2 ತಿಂಗಳಾಯ್ತು, 1.5-2 ತಿಂಗಳಾಯ್ತು ನಾವು ಎಲ್ಲ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ. ನಮ್ಗೆ ಈ ತಾಲೂಕಾ ಬಿಟ್ಟು ಹೊರಗಡೆ ಏನೇ ಬಹುಶಃ ನಮ್ಗೆ ಗೊತ್ತಾಗಿರಲಿಲ್ಲ ಏನೇನು ನಡೆದತ್ತಂತ. ಆದ್ರೆ ಈ ಚುನಾವಣೆ ಆದ್ಮೇಲೆ ಎಲ್ಲರೂ ಫೋನ್ ಮಾಡಾಕ್ತಾರೆ, ಬೆಂಗಳೂರಿಂದ ಫೋನ್ ಮಾಡಾಕ್ತಾವ, ಇಲ್ಲಿ ಉತ್ತರ ಕರ್ನಾಟಕನ ಎಲ್ಲೆಲ್ಲಿ ಬಿಜಾಪುರ, ಬಾಗಲಕೋಟ್ ಎಲ್ಲರೂ ಏನಪ್ಪಾ ಅಂತಂದ್ರೆ ನೀವೇನು ಒಂದು ಯೂಟ್ಯೂಬ್ ಚಾನಲ್ಸ್ ಆಗಲಿ, ಪತ್ರಿಕಾ ಮಾಧ್ಯಮದವ್ರಾಗ್ಲಿ, ಏನು ನೀವು ಎಲ್ಲಾ ಕಡೆ ಬ್ರಾಡ್ಕಾಸ್ಟ್ ಮಾಡತ್ತಿದ್ರಲ್ಲ, ಎಲ್ಲರೂ ಫಾಲೋ ಮಾಡತ್ತಿದ್ರು. ನಮ್ಗೆ ಗೊತ್ತೇ ಇಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗೈತಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದೈತಿ, ಕೌಂಟಿಂಗ್ ಜನ ಯಾರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿಲ್ಲ. ಎಲ್ಲರೂ ಗಮನ ಎಲ್ಲಿತ್ತಪ್ಪ ಅಂತಂದ್ರೆ ಮುಖ್ಯರಿ. ಯಾಕೆ ಈ ರೀತಿ ಇದ್ದಂತ ಒಂದು ಪ್ರಶ್ನೆ ಬರ್ತದೆ. ಏನಪ್ಪಾ ಅಂತಂದ್ರೆ ಒಂದು ಭಯದ ವಾತಾವರಣ ಒಂದು ನಮ್ಮ ತಾಲೂಕಿನ ನಿರ್ಮಾಣವಾಗಿತ್ತು. ಸುಮಾರವಾಗಿ ಒಂದು 2 ವಾರ ನಾನು, ಆಮೇಲೆ ನಿಖಿಲ್ ಅವರು, ಪೃಥ್ವಿ ಅವರು, ಪವನ್ ಎಲ್ಲರೂ ತಿರುಗಾಡ್ತಾ ಇದ್ವಿ. ಎಲ್ಲಿ ನೋಡ್ದಲ್ಲೆಲ್ಲ ಜನ ಏನಂತ ಇದ್ರು, ಏನ್ರಿ ಯಾವ ರೀತಿ ವಾತಾವರಣ ನಿರ್ಮಾಣ ಮಾಡ್ಯಾರಂತ, ಈ ವಾತಾವರಣ ಎಂದೂ ನಾವು ನೋಡಿಲ್ಲ, ಇನ್ನು ಇದು ಆಗಬಾರದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಮತ್ತೆ ಜನ ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಹೊರಗಿನವ್ರು ಬಂದು ನಮ್ಮ ಸಂಘ ಸಂಸ್ಥೆ ಮೇಲೆ ಯಾವ ಕಾರಣಕ್ಕೂ ನಾವು ಅಲೌ ಮಾಡಂಗಿಲ್ಲ ಅಂತ ಒಂದು ಸೂಚನೆನೂ ಕೊಡ್ತಾ ಇದ್ರು. ಅದಕ್ಕೆ ಹೊರಗಿನವ್ರು ಏನ್ ಹೇಳ್ತಿದ್ರು ಅಂದ್ರೆ ನಮಗ್ ಬಂದ ಅಂದ್ರೆ ನಮ್ಮ ಹುಕ್ಕೇರಿ ತಾಲೂಕ ಬಿಟ್ಟು, ಏನ್ರಿ ಎಲೆಕ್ಷನ್ ಭಾಳ ಟಫ್ ಐತಿ, ನಿಮ್ಮ ಆಟ ಬರ್ತಾವು, ಇಷ್ಟು ಬರ್ತಾವು, ಅವ್ರು ಆಟ ಬರ್ತಾವು. ನಾವು ಒಂದ ಮಾತು ಹೇಳ್ತಿದ್ದ ಅವ್ರಿಗೆ, ನಮ್ಮ ಪ್ಯಾನಲ್ ಟು ಪ್ಯಾನಲ್ ಬರ್ತೈತಿ, ಯಾವ ಕಾರಣಕ್ಕೂ ಪ್ಯಾನಲ್ ಟು ಪ್ಯಾನಲ್ ಬರ್ತೈತಿ. ಯಾಕಪ್ಪ ಅಂತಂದ್ರೆ ಜನ ಏನೋ ಒಂದು ವಿಶ್ವಾಸ ಇಲ್ಲ. ಅದು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನೀವು ಇತಿಹಾಸ ನೋಡಿದ್ರಂದ್ರೆ 2 ಪ್ರಮುಖ ಮನೆತನಗಳು, ಒಂದು ಕತ್ತಿ ಮನೆತನ, ಒಂದು ಪಾಟೀಲ್ ಮನೆತನ. ಇದು ನಿರಂತರವಾಗಿ 3 ತಲೆಮಾರದಿಂದ ನೀವು ನೋಡ್ಕೊಂಡು ಬಂದಿರಿ ಯಾವ ರೀತಿ ಜನರ ಜೊತೆ ಒಡನಾಟ ಐತಿ, ಯಾವ ರೀತಿ ಸೇವಾ ಮಾಡ್ಯಾರ, ಎಲ್ಲಾನು ಜನನೂ ಅರ್ತಿದ್ರು. ಇನ್ನು ನೀವು 2 ಕೂಡಿದ ಮೇಲೆ ಏನಾಗ್ಬಿಟ್ಟಪ್ಪ ಅಂತಂದ್ರೆ ಜನರಿಗೆ ಮತ್ತೊಂದು ಹೊಸ ವಿಶ್ವಾಸ, ಏನಪ್ಪಾ ನಮ್ಮ ತಾಲೂಕಿನ ಸಂಸ್ಥೆಗಳು ಇವ್ರು ಉಳಿಸ್ತಾರ ಅಂತ ಅವ್ರಿಗೆ ಒಂದು ವಿಶ್ವಾಸ ಆಲ್ರೆಡಿ ಮೂಡ್ಬಿಟ್ಟಿತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು, ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಈ ಸ್ವಾಭಿಮಾನಿ ರೈತ ಪ್ಯಾನಲ್, ನಮ್ಮ ಹಿರಿಯರಾದ ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸಾಹೇಬರು, ರಮೇಶ್ ಕತ್ತಿ ಸಾಹೇಬರು, ಆಮೇಲೆ ನಿಖಿಲ್ ಅವರು, ಇವ್ರು ಏನು ಒಂದು ಪ್ಯಾನಲ್ ನಿರ್ಮಾಣ ಮಾಡ್ಯಾರಲ್ಲ, ಈ ಪ್ಯಾನಲ್ಗೆ ನಾವು ಯಾವ ಕಾರಣಕ್ಕೂ ಮತ ಕೊಡ್ತೀವಿ, ನಾವು ಸ್ವಾಭಿಮಾನ ನಾವು ಉಳಿಸ್ತೀವಿ ಅಂತ ಹೇಳಿ ಆಲ್ರೆಡಿ ನಿರ್ಣಯ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನೀವು ನೋಡಿರಿ, ಮನೆಯಲ್ಲಿ ಪೋಲಿಂಗ್ ಟೈಮ್ನಾಗ ಸುಡುಕ್ ನೋಡಿದ್ರು ನೀವು ಯಾವ ರೀತಿ ಅವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಕೌಂಟಿಂಗ್ನಾಗ ಸುಡುಕ್ ಬಹಳಷ್ಟು ಮಟ್ಟಿಗೆ ಅವ್ರು ಪ್ರಯತ್ನ ಮಾಡ್ಯಾರ. ನಾ ಎಲ್ಲರಿಗೂ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ಪತ್ರಿಕಾ ಮಾಧ್ಯಮದವ್ರಿಗೆ ನಿಮ್ಗೆ ಬಹುಶಃ ಗೊತ್ತಿಲ್ಲ ಯಾವ ರೀತಿ ಅಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು. ನಾವು ಎಲ್ಲ ಫೇಸ್ ಮಾಡ್ಲಿಕ್ಕೆ ಸಜ್ಜರಾಗಿದ್ವಿ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಅದ್ರ ಸಂದರ್ಭ ಬರಲಿ, ಯಾಕಂದ್ರೆ ಜನ ತಕ್ಕ ಅವ್ರಿಗೆ ಏನು ಉತ್ತರ ಕೊಡೋದು ಕೊಟ್ಟಬೇಕು. ಅಧಿಕಾರದ ದುರುಪಯೋಗ, ಹಣದ ದುರ್ಬಳಕೆ, ಆಮೇಲೆ ಎಲ್ಲಾ ಗವರ್ಮೆಂಟ್ ಮಷಿನರಿನ ಯಾವ ರೀತಿ ದುರ್ಬಳಕೆ ಮಾಡ್ಕೋಬೇಕಲ್ಲ ಎಲ್ಲಾ ರೀತಿ ಮಾಡಿದ್ರು ಜನ ಏನದಾರಪ್ಪ ಅಂತಂದ್ರೆ ಹುಕ್ಕೇರಿ ತಾಲೂಕಾ ಜನ ಮುಗ್ಧರು. ಆಮೇಲೆ ಎಲ್ಲಿ ಉತ್ತರ ಕೊಡ್ಬೇಕಲ್ಲ, ಹೆಂಗ್ ಉತ್ತರ ಕೊಡ್ಬೇಕ ಅದನ್ನ ಮತದಾನ ಮುಖಾಂತರ ಉತ್ತರ ಕೊಟ್ಟಾರ ಅಂತ ಹೇಳ್ತಾ, ಇವತ್ತು ಶ್ರೀಗಳ ನಮ್ಮನ್ನ ಎಲ್ಲಾರು ಏನ್ ಸತ್ಕಾರ ಮಾಡ್ಯಾರಲ್ಲ, ಇದು ನಮ್ಮ ಮೇಲೆ ಇದ್ದಿದ್ದು ಒಂದು ಜವಾಬ್ದಾರಿನೂ ಹೆಚ್ಚೈತಿ. ಅದಕ್ಕೆಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ನಮ್ಮನ್ನ ಕರೆದು ಒಂದು ಏನ್ ಸತ್ಕಾರ ಮಾಡ್ಯಾರ ಅದಕ್ಕೆ ಧನ್ಯವಾದಗಳು ಹೇಳ್ತಾ, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ನಾನು ಹೇಳ್ತಾ पंचाशोधनोद्भूतान् पंचतत्वाधिनायकान् पंचब्रह्ममयानोमि पंचाचाರ್ಯಾನ್ ಜಗದ್ಗುರು. ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ, ಇವತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರ, ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರ, ಶಾಸಕರಾದ ನಿಖಿಲ್ ಕತ್ತಿಯವರ ಪರಿಶ್ರಮದ ಫಲ ಇವೆಲ್ಲ 15 ಜನ ಆಯ್ಕೆಯಾಗಿದ್ದೀರಿ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂತಂದ್ರೆ
ನೀವು ಮತ್ತೆ ಮುಂದೆ ಸಂಕೇಶ್ವರಕ್ಕೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಇದು. ಜನರು ಈ ಅಧಿಕಾರವನ್ನ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಕಾರ್ಯವನ್ನ ನಮ್ಮ ತಾಲೂಕು ಮೊದಲಿಂದನೂ ಮಾಡ್ಕೊಂತ ಬಂದಿದೆ, ಇನ್ನು ಮುಂದೂ ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪೃಥ್ವಿ ಕತ್ತಿಯವರು, ವಿನೋದ್ ಪಾಟೀಲ್ ಅವರು ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು, ನಮ್ದು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಬಹುಶಃ ನೆನಪಿಸ್ಕೊಳ್ತೀನಿ ನಾನು. ಒಂದ ತಾಲೂಕಿನೊಳಗ ಇಬ್ಬರಿಬ್ಬರು ಮಿನಿಸ್ಟರ್ ಆಗಿರುವ ಇತಿಹಾಸಗಳೇ ಇಲ್ಲ. ಆದ್ರೆ ಜಯಂತ್ ಪಾಟೀಲ್ ಅವರಿದ್ದಾಗ ಇದೇ ಉಮೇಶ್ ಕತ್ತಿಯವರು ಮತ್ತು ಎ.ಬಿ. ಪಾಟೀಲ್ರು ಒಂದೇ ತಾಲೂಕಿನೊಳಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರುವ ಇತಿಹಾಸವನ್ನ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಮ್ಮ ತಾಲೂಕು ಹೀಗೆ ಒಳ್ಳೆ ಕೆಲಸವನ್ನ ಮಾಡ್ಲಿ. ನೀವೇನು ಆಯ್ಕೆಯಾಗಿದ್ದೀರಲ್ಲ, ಎಲ್ಲರೂ ಕೂಡ ಒಳ್ಳೆ ಕಾರ್ಯವನ್ನ ಮಾಡ್ರಿ ಅಂತ ಹೇಳಿ ಶುಭವನ್ನ ಹಾರೈಸಿ, ದಸರಾ ಕಾರ್ಯಕ್ರಮದೊಳಗನೆ ಪೃಥ್ವಿ ಕತ್ತಿಯವರು ಹೇಳಿದ್ರು, ಬಹುಶಃ ಅದೇ ಇನ್ನು 5 ವರ್ಷದ ಹಿಂದೆ ದಸರಾ ಉತ್ಸವದೊಳಗನೆ ಬಂದು ಆಶೀರ್ವಾದವನ್ನು ಪಡೆದಿದ್ರು. ಇವತ್ತಿಬ್ಬರು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಬಹುಶಃ ಎರಡು ಅಣ್ಣ ತಮ್ಮ ಇದ್ದ ಹಾಗೆ ಇವರೆಲ್ಲರೂ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಶುಭವನ್ನ ಕೋರಿ, ಇವತ್ತು ಬೆಳಗಿನಿಂದಲೂ ಕೂಡ ಮಹಾವೀರ್ ನಿಲಿಸಿಗೆ ಅವರನ್ನ ಸಂಪರ್ಕಿಸಿ ಅವ್ರಿಗೆ ಎಲ್ಲರಿಗೂ ಹೇಳ್ಬೇಕು ಅಂದಾಗ ಅವರು ಸಹ ಪರಿಶ್ರಮ ಪಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದು ಎಲ್ಲರೂ ಬಂದಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಆಯ್ಕೆಯಾಗಿರುವ ಎಲ್ಲರಿಗೂ ಶುಭವನ್ನ ಹಾರೈಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಜಯ ಗುರುಷ.